ಮುಖ್ಯವಾದ ಪದ ಆಧಾರ. ಆಧಾರ ಅಂದ್ರೇನು? ಬೇಸ್, ಸಪೋರ್ಟ್, ಅಡಿಪಾಯ ಅಥವಾ ಫೌಂಡೇಶನ್ ಅಲ್ವಾ? ಯಾವುದೇ ದೊಡ್ಡ ಬಿಲ್ಡಿಂಗ್ ನಿಂತಿರೋದು ಅದರ ಫೌಂಡೇಶನ್ ಮೇಲೇನೆ. ವಿವೇಕಾನಂದರು ಇದೇ ಪಾಯಿಂಟ್ ಅನ್ನ ಹೇಳ್ತಾ ಇದ್ರು. ಸ್ವಾಮೀಜಿಯವರ ವಾದದ ಅಸಲಿ ತಿರುಳೇ ಇದು. ಅವರು ಹೇಳಿದ್ದು, ಭಗವದ್ಗೀತೆಯೇ ಇಡೀ ಪ್ರಪಂಚದ ಎಲ್ಲ ಪುಸ್ತಕಗಳಿಗೂ ಎಲ್ಲ ಜ್ಞಾನಕ್ಕೂ ಆಧಾರ. ಅಂದ್ರೆ ಆ ಬ್ರಿಟಿಷ್ ವ್ಯಕ್ತಿ ಇಟ್ಟಿದ್ದ ರಾಶಿಯಲ್ಲಿರೋ ಬೇರೆ ಎಲ್ಲ ಪುಸ್ತಕಗಳಿಗೂ ಭಗವದ್ಗೀತೆಯೇ ಫೌಂಡೇಶನ್ ಅಂತ. ಅವರ ಲಾಜಿಕ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸ್ಟೆಪ್ 1, ಗೀತೆ ಅನ್ನೋದು ಆಧಾರ ಅಂದ್ರೆ ಫೌಂಡೇಶನ್. ಸ್ಟೆಪ್ 2, ಉಳಿದೆಲ್ಲ ಪುಸ್ತಕಗಳು ಅದರ ಮೇಲೆ ನಿಂತಿವೆ. ಹಾಗಾದ್ರೆ ಸ್ಟೆಪ್ 3, ಆ ಫೌಂಡೇಶನ್ ಅನ್ನೇ ತೆಗೆದು ಬಿಟ್ರೆ ಏನಾಗುತ್ತೆ? ಆಧಾರವನ್ನೇ ತೆಗೆದು ಬಿಟ್ರೆ ಅದರ ಮೇಲೆ ನಿಂತಿರೋ ಎಲ್ಲ ಪುಸ್ತಕಗಳು ಧಡಾರ ಅಂತ ಬಿದ್ದೋಗ್ತವೆ. ಎಂಥ ಅದ್ಭುತವಾದ ರೂಪಕ ಅಲ್ವಾ? ತನಗೆ ಮಾಡಿದ ಅವಮಾನವನ್ನೇ ಜ್ಞಾನದ ಪಾಠವನ್ನಾಗಿ ಬದಲಿಸಿದ ಆ ಮಹಾತ್ಮನ ಬುದ್ಧಿವಂತಿಕೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸರಿ, ಈ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ, ಜ್ಞಾನದ ತಿರುಳು. ನೋಡಿ, ಇದು ಕೇವಲ ಒಂದು ಹಳೆಯ ಕಥೆ ಅಲ್ಲ. ಇದರಲ್ಲಿ ನಮ್ಮೆಲ್ಲರ ಬದುಕಿಗೆ ಬೇಕಾದ ಒಂದು ದೊಡ್ಡ ಪಾಠ ಇದೆ. ಆ ಪಾಠದ ಆಳವಾದ ಅರ್ಥ ಏನು ಅಂತ ಈಗ ನೋಡೋಣ. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಅಂಶಗಳೇನು? ಮೊದಲನೇದಾಗಿ, ಜ್ಞಾನ ಅನ್ನೋದು ಒಂದು ಅಡಿಪಾಯದ ಮೇಲೆ ಕಟ್ಟೋದು. ಆ ಅಡಿಪಾಯ ಸ್ಟ್ರಾಂಗ್ ಇಲ್ಲ ಅಂದ್ರೆ ಮೇಲೆ ಎಷ್ಟೇ ಕಲಿತ್ರೂ ಅದೆಲ್ಲ ಅಸ್ಥಿರ. ನಿಜವಾದ ಜ್ಞಾನ ಇರೋದೇ ಆ ಮೂಲ ತತ್ವಗಳನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ, ಯಾವ ಜ್ಞಾನ ಉಳಿದೆಲ್ಲ ಜ್ಞಾನಕ್ಕೆ ಸಪೋರ್ಟ್ ಆಗಿ ನಿಲ್ಲುತ್ತೋ ಅದೇ ನಿಜವಾದ ಜ್ಞಾನ. ನೋಡಿ, ಈ ಪಾಠ ಕೇವಲ ಭಗವದ್ಗೀತೆ ಅಥವಾ ಒಂದು ಪುಸ್ತಕಕ್ಕೆ ಮಾತ್ರ ಸೀಮಿತವಲ್ಲ. ನಾವು ಯಾವುದೇ ಸಬ್ಜೆಕ್ಟ್ ಓದ್ಲಿ ಅಥವಾ ಜೀವನದಲ್ಲೇ ಆಗಲಿ, ಫಂಡಮೆಂಟಲ್ಸ್ ಅಥವಾ ಮೂಲಭೂತ ತತ್ವಗಳನ್ನ ಗುರುತಿಸೋದು ಬಹಳ ಮುಖ್ಯ. ಅದು ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಅಷ್ಟೇ ಯಾಕೆ ನಮ್ಮ ರಿಲೇಶನ್ಶಿಪ್ಸ್ ಕೂಡ ಆಗಿರ್ಬೋದು. ಪ್ರತಿಯೊಂದಕ್ಕೂ ಒಂದು ಆಧಾರ ಇರುತ್ತೆ. ಆ ಆಧಾರವನ್ನ ನಾವು ಅರ್ಥ ಮಾಡಿಕೊಂಡ್ರೆ ಉಳಿದಿದ್ದೆಲ್ಲ ತಾನಾಗಿ ಸುಲಭವಾಗುತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಜ್ಞಾನದ ಅಡಿಪಾಯ ಯಾವುದು? ನಾವು ನಮ್ಮ ತಿಳುವಳಿಕೆಯನ್ನ ಯಾವ ಫೌಂಡೇಶನ್ ಮೇಲೆ ಕಟ್ತಾ ಇದ್ದೀವಿ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.